ನಾವೀಗ ಸರ್ಕಾರಕ್ಕೆ ಇವತ್ತು ಆಗ್ರಹ ಮಾಡಿದ್ದೇವೆ ಏನಂದರೆ, ನಮಗೆ ಪೊಲೀಸ್ ಇಲಾಖೆ ಬೇಡ. ಬೆಳ್ತಂಗಡಿಯಲ್ಲಿ ಪೊಲೀಸ್ ಇಲಾಖೆ ಅಥವಾ DYSP ಇಲಾಖೆ ಇನ್ನು SP ತಂದು ಕೊಟ್ಟರು ಕೂಡ ನಮಗೇನು ಪ್ರಯೋಜನ ಇಲ್ಲ. ನಮಗೆ ಗೊತ್ತಿದೆ ಎಲ್ಲ ಈ ಬೆಳ್ತಂಗಡಿ ನಡೆಯಲುವಂಥ ಎಲ್ಲ ಸಾವುಗಳಾಗ್ತವೆ, ಆದರೆ ಎಲ್ಲ ಸಾವುಗಳು ಅಸಹಜ ಸಾವುಗಳು. ಅದು ಧರ್ಮಸ್ಥಳ ಪ್ರಕರಣ ಇರ್ಬೋದು, ಅಥವಾ ಈಗ ಸುಮಂತ್ ಪ್ರಕರಣ ಇರ್ಬೋದು, ಅಥವಾ ಇದು ಇವರು ಶ್ರೀಧರ್ ಅವರ ಕೊಲೆ ಪ್ರಕರಣ ಏನಿದೆ, ಇದೆಲ್ಲವೂ ಅಸಹಜ. ಆದರೆ ಸಹಜ ಯಾವುದು? ಯಾವುದಕ್ಕೂ ಆರೋಪಿಗಳು ಪತ್ತೆ ಆಗುವುದಿಲ್ಲ. ನಮ್ಮ ಬೆಳ್ತಂಗಡಿ ತಾಲೂಕು ಒಂದು ಶಾಪ. ಇಲ್ಲಿ ಕೊಲೆ, ಅತ್ಯಾಚಾರ, ದರೋಡೆ, ಅಪಹರಣ ಆದರೆ ಪತ್ತೆ ಆಗುವುದಿಲ್ಲ. ಇದೊಂದು ಶಾಪ ಆಗಿದೆ. ಮುಸಲ್ಮಾನರು ಹಿಂದೂಗಳನ್ನು ಕೊಂದಿರೋದಾದರೆ BJPಯವರಿಗೆ ಮತ್ತೆ ಪುರ್ಸೊತ್ತೇ ಇಲ್ಲ. ಅವರಿಗೆ ರಾಜಕೀಯಕ್ಕೆ ಬೇಕು, ಮಾತ್ರ ಹಿಂದೂಗಳು ಬೇಕು. ಹಿಂದೂಗಳ ಸಾವು ಅವರಿಗೆ ಬಿದ್ದು ಹೋಗಲಿಲ್ಲ. ಈಗ ಸೌಜನ್ಯ ಪ್ರಕರಣಗಳು ಎಲ್ಲ ತಾಯಿಯರು ನೊಂದಿದ್ದಾರೆ. ಈ ಪ್ರಕರಣದಲ್ಲಿ ಕೂಡ ನಮ್ಮನ್ನು ಇನ್ನಷ್ಟು ಕಣ್ಣೀರನ್ನು ಇಡೋಕೆ ಮಾಡಬೇಡಿ, ನ್ಯಾಯ ಒದಗಿಸಿಕೊಡಿ. ನಾನು BM ಭಟ್, CPM ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ. ಇವತ್ತು ನಮ್ಮ ಇಲ್ಲಿಯ ದಲಿತ ಹಕ್ಕು ಸಮಿತಿ ಮತ್ತು CPM ನೇತೃತ್ವದಲ್ಲಿ ನಾವೊಂದು ಪ್ರತಿಭಟನೆ ಮಾಡುವಂಥ ಅನಿವಾರ್ಯತೆ ಬಂದಿದೆ. ಬೆಳ್ತಂಗಡಿ ತಾಲೂಕು ಕಳಿಯ ಗ್ರಾಮದಲ್ಲಿ ಸಾಧಾರಣ ಈ 2 ವರ್ಷದಲ್ಲಿ 4 ಕೊಲೆಗಳಾಯಿತು. ಕೊಲೆಗಳು ಅಂತೇಳೋ ಎಲ್ಲ ಕಡೆ ವದಂತಿಗಳಿದೆ, ಆದರೆ ಆ ಆರೋಪಿಗಳು ಯಾರು, ನಿಜವಾದ ಕೊಲೆಗಾರರು ಯಾರು ಅಂತೇಳುವಂಥದ್ದು ಪತ್ತೆ ಆಗಲಿಲ್ಲ. ಮಾತ್ರ ಅಲ್ಲ, ಈ ಸಾವಿಗೆ ಕಾರಣ ಕೂಡ ಗೊತ್ತಾಗ್ತಾ ಇಲ್ಲ. ನಾವೀಗ ಸರ್ಕಾರಕ್ಕೆ ಇವತ್ತು ಆಗ್ರಹ ಮಾಡಿದ್ದೇವೆ ಏನಂದರೆ, ನಮಗೆ ಪೊಲೀಸ್ ಇಲಾಖೆ ಬೇಡ. ಬೆಳ್ತಂಗಡಿಯಲ್ಲಿ ಪೊಲೀಸ್ ಇಲಾಖೆ ಅಥವಾ DYSP ಇಲಾಖೆ ಇನ್ನು SP ತಂದು ಕೊಟ್ಟರು ಕೂಡ ನಮಗೇನು ಪ್ರಯೋಜನ ಇಲ್ಲ. ಯಾಕಂದರೆ ಕಣಿಯೂರಿನಲ್ಲಿ ಒಂದು ಯುವಕ ಶ್ರೀಧರ ಮುಗೇರ್ ಅಂತೇಳುವ ಒಂದು ಕೊಲೆ ಆದ್ದು 26/8/2025, ಹತ್ರ 5-6 ತಿಂಗಳಾಗ್ತಾ ಬಂತು. ಇದುವರೆಗೆ ಅದರ ಬಗ್ಗೆ ತನಿಖೆಯೂ ಇಲ್ಲ, ಕೊಲೆಗಾರನ ಪತ್ತೆಯೂ ಇಲ್ಲ. ಇವರು ಇದು ಕೊಟ್ಟಿದ್ದಾರೆ, ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ, ಯಾರೋ ಕೆಲವರ ಹೆಸರು ಕೂಡ ಹೇಳಿದ್ದಾರೆ, ಆದರೆ ಯಾವುದೇ ರೀತಿಯ ಬೆಳವಣಿಗೆ ಆಗಲಿಲ್ಲ. ಅದರ ಪತ್ತೆ ಆಗದ ಕಾರಣಕ್ಕೆ ಏನೋ ಇನ್ನು ಕಡೆಗೆ ಇಲ್ಲಿ ಸುಮಂತ್ ಹೇಳುವಂಥದ್ದು ಒಂದು ಬಾಲಕ ಕೆರೆಯಲ್ಲಿ ಹೆಣ ಸಿಗ್ತದೆ, ಅಂದರೆ ರಕ್ತ ಮೇಲೆ ಹೆಣ ಕೆಳಗೆ. ಈ ರೀತಿಯಲ್ಲಿ ಅದಕ್ಕಿಂತ ಮೊದಲು 2 ಪ್ರಕರಣ ಆಗಿದೆ. ಒಂದು ಅಪರಾಧಿಯಾಗಿ ಇದ್ದವನಂತ ಫಾರೂಕ್ ಅಂತ ಹೇಳುವವರದು, ಆಮೇಲೆ ಒಂದು ಹಿಂದಿ ಭಾಷೆಯಲ್ಲಿ ಮಾತಾಡೋ ಒಂದು, ಈ ಎಲ್ಲ ನೋಡುವಾಗ 4 ಘಟನೆಗಳು ಅದೇ ಕಳಿಯ ಗ್ರಾಮಕ್ಕೆ ಸಂಬಂಧಪಟ್ಟಲ್ಲಿ ಆಗಿದೆ. ಆದರೆ ಯಾವುದಕ್ಕೂ ಆರೋಪಿಗಳು ಪತ್ತೆ ಆಗುವುದಿಲ್ಲ. ನಮ್ಮ ಬೆಳ್ತಂಗಡಿ ತಾಲೂಕು ಒಂದು ಶಾಪ. ಇಲ್ಲಿ ಕೊಲೆ, ಅತ್ಯಾಚಾರ, ದರೋಡೆ, ಅಪಹರಣ ಆದರೆ ಪತ್ತೆ ಆಗುವುದಿಲ್ಲ. ಅದೊಂದು ಶಾಪ ಆಗಿದೆ ಇಲ್ಲಿಗೆ. ಬಹುಶಃ ಇನ್ನೇನು ಯಾವ ಪೊಲೀಸ್ ಬಂದರೂ ಆಗೋದಿಲ್ಲ ಅಂತ ಗೊತ್ತಿಲ್ಲ. ಧರ್ಮಸ್ಥಳ 460 ಪ್ರಕರಣಗಳಿವೆ ಪತ್ತೆ ಆಗದ್ದು. ನಾವು ಅದೆಷ್ಟೋ ಹೋರಾಟಗಳು ಮಾಡಿದರೂ ಕೂಡ ಹೋರಾಟಗಾರರ ಮೇಲೆ ಕೇಸ್ ಹಾಕ್ತಾರೆ ಈ ಸರ್ಕಾರವಿನ ನಿಜವಾದ ಆರೋಪಿಗಳನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾ ಇಲ್ಲ. ಈಗ ಇಲ್ಲಿ ಕೂಡ ಅಷ್ಟೇ. ಈಗ ಸುಮಂತನ ಕೊಲೆಗಾರನ ರಕ್ಷಣೆ ಮಾಡ್ತಾರಾ, ಶ್ರೀಧರ ಮುಗೇರನ ಕೊಲೆಗಾರ ರಕ್ಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಮೇಲೆ ಕೇಸ್ ಆಗ್ಬೋದು. ಯಾಕೆಂದರೆ ನ್ಯಾಯ ಕೊಡಬಾರ್ದು ಅಂತೇಳುವ ಒಂದು ತಾಲೂಕಿದ್ರೆ ಅದು ಬೆಳ್ತಂಗಡಿ ತಾಲೂಕು ಅಂತೇಳಿ ಸರ್ಕಾರ ನಿರ್ಧಾರ ಮಾಡಿದೆ. ಅದು ಕೇಂದ್ರ ಸರ್ಕಾರವೂ ಅಷ್ಟೇ, ರಾಜ್ಯ ಸರ್ಕಾರವೂ ಅಷ್ಟೇ, ಇಲ್ಲಿಯ ಶಾಸಕರು ಅಷ್ಟೇ ಸಾಂಕೇತಿಕವಾಗಿ ಮಾತಾಡಿದ್ದಾರೆ. ಆದರೆ ಅವಾಗ ಪರಮೇಶ್ವರ್ ಹೇಳ್ತಾರೆ 4 ತಂಡ ಮಾಡಿದ್ದೇವೆ ಅಂತೇಳಿ. ಆ 4 ತಂಡ ಮಾಡಿದರೂ ಕೂಡ ಇಲ್ಲಿ ತನಿಖೆ ಗೊತ್ತಾಗ್ತಾ ಇಲ್ಲ. ಆದರೆ ನಮಗೆ ಹೇಳುವಂಥದ್ದು ಏನಂದರೆ, ಇದು ಒಂದು ವೇಳೆ ಈ ಬಾಲಕ ಸುಮಂತನ ಕೊಲೆಯನ್ನು ಅವರು ಕೊಲೆಗಾರನ ಪತ್ತೆ ಆಡದಿದ್ದರೆ, ಅಥವಾ ಇಲ್ಲಿ ಅಣ್ಣ ಇದ್ದಾನೆ ನಮ್ಮ ಶ್ರೀಧರ ಮುಗೇರನ ಕೊಲೆಯ ಬಗ್ಗೆ ಪತ್ತೆ ಆಗದಿದ್ದರೆ, ಈ ತಿಂಗಳ 28 ತಾರೀಕಿಗೆ ನಾವು ಕಾಯ್ತೇವೆ. ಇಲ್ಲೇ ಇದ್ದರೆ ಮಾರ್ಚ್ ತಿಂಗಳಲ್ಲಿ ಅನಿರ್ದಿಷ್ಟವಾದ ಧರಣಿ, ನಮಗೆ ನ್ಯಾಯ ಸಿಗುವಲ್ಲಿವರೆಗೆ ಇಲ್ಲಿ ಧರಣಿ ಸತ್ಯಾಗ್ರಹ ಮಾಡಲಿಕ್ಕೆ CPM ಪಕ್ಷ ಹಾಗೂ ದಲಿತ ಹಕ್ಕು ಸಮಿತಿ ನಿರ್ಧಾರ ಮಾಡಿದೆ. ಖಂಡಿತ ಕೂಡ ನ್ಯಾಯ ಸಿಗದೆ ಬಿಡುವುದಲ್ಲ. ಸರ್ಕಾರಗಳು ಅರ್ಥ ಮಾಡಿಕೊಳ್ಬೇಕು, ಇದು ಸರ್ಕಾರಕ್ಕೆ ಕಪ್ಪು ಚುಕ್ಕೆ, ಇದು ಸರ್ಕಾರಕ್ಕೆ ಅವಮಾನ, ಇದು ಪೊಲೀಸ್ ಇಲಾಖೆಗೆ ಅವಮಾನ. ದಕ್ಷ SP ಅಂತ ಹೇಳ್ತಾರೆ, ಎಲ್ಲಿದೆ ನಮಗೆ ದಕ್ಷತೆ? ದಕ್ಷ ಪೊಲೀಸ್ ಇಲಾಖೆ ಅಂತ ಹೇಳ್ತಾರೆ, ಯಾಕೆ ಬೆಳ್ತಂಗಡಿ ಸಿಗ್ತಾ ಇಲ್ಲ? ಅದು ಆ ದಕ್ಷತೆ ಎಲ್ಲವೂ ಕೂಡ ಬೆಳ್ತಂಗಡಿ ಹೊರತುಪಡಿಸಿದ್ದಾಗಿದೆ. ಈ ಬೆಳ್ತಂಗಡಿ ತಟ್ಟಿದಂಥ ಕಳಂಕ, ಈ ಬೆಳ್ತಂಗಡಿ ತಾಲೂಕಿಗೆ ಇರುವಂಥ ಈ ಕಪ್ಪು ಚುಕ್ಕೆ, ಈ ಇಲ್ಲಿಗೆ ಇರುವಂಥ ಈ ಶಾಪ ವಿಮೋಚನೆ ಮಾಡುವಂಥ ಕೆಲಸ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡಬೇಕು ಅಂತ ಹೇಳುವ ಆಗ್ರಹವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. ನಾವು ಇಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವೆ ತಹಶೀಲ್ದಾರ್ ಮೂಲಕ. ಯಾಕಂದರೆ ಇದಕ್ಕೆ ನಮಗೆ 28 ತಾರೀಕಿನೊಳಗೆ ಪತ್ತೆ ಆಗಬೇಕು. ಯಾಕಂದರೆ ಕೂಡದ ಕೆಲಸ ಅಲ್ಲ ಇದು. ಯಾಕಂದರೆ ಪೊಲೀಸರಿಗೆ ಸಾಧ್ಯ ಇಲ್ಲ ಅಂದರೆ ಪೊಲೀಸರು ಯಾಕೆ ನಮಗೆ? ಅದರಿಂದ ಪತ್ತೆ ಹಚ್ಚಬೇಕು. 1-2 ಸರಿಯಪ್ಪ, 460 ಪ್ರಕರಣ ಇಲ್ಲಿ ಕಣ್ಣೆದುರಿದೆ. ಈಗ ಇದು 4 ಪ್ರಕರಣ ಆಯಿತು. ಹಾಗಾದರೆ ನಮ್ಮಲ್ಲಿ ಏನು ಯಾರನ್ನು ಕೊಲ್ಲಬಹುದಲ್ಲ? ನಾವು ಹೇಗೆ ಮಕ್ಕಳನ್ನು ಶಾಲೆ ಕಳಿಸ್ಬೇಕು? ಸಂಜೆ ಬರ್ತಾರಂದು ಯಾಕೆ ಗ್ಯಾರಂಟಿ? ಕೊಲೆಗಾರ ಅಂತೂ ಗೊತ್ತಾಗೋದಿಲ್ಲ. ಈ ಪರಿಸ್ಥಿತಿಯಲ್ಲಿ ಬೆಳ್ತಂಗಡಿ ತಾಲೂಕಿನ ಜನತೆ ಬದುಕ್ತಾ ಇದ್ದಾರೆ. ನಮಗೆ ಯಾವುದರಿಂದ ರಕ್ಷಣೆ ಇದೆ ಹೇಳಿ? ಆನೆಯಿಂದ ರಕ್ಷಣೆ ಇಲ್ಲ, ಚಿರತೆಯಿಂದ ರಕ್ಷಣೆ ಇಲ್ಲ, ಕೊಲೆಗಾರದಿಂದ ರಕ್ಷಣೆ ಇಲ್ಲ. ನಮ್ಗೆ ಯಾವ ಭದ್ರತೆಯೂ ಇಲ್ಲದೆ ಬದುಕ್ತಾ ಇದ್ದೇವೆ ಇಲ್ಲಿ ನಾವು. ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತ ದೇಶ ಪ್ರಜೆಗಳ ಹೌದಾ ಅಲ್ವ ಅಂತೇಳಿ ಅನುಮಾನ ವ್ಯಕ್ತವಾಗುವಂಥ ರೀತಿಯಾಗಿದೆ. ಖಂಡಿತ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯವಿದೆ ಇದರಲ್ಲಿ, ಮತ್ತು ಸರ್ಕಾರದ ನಿರ್ಲಕ್ಷ್ಯ ಕೂಡ ಇದೆ. ಯಾಕಂದರೆ ಸರ್ಕಾರಕ್ಕೆ ಬಿದ್ದು ಹೋಗಲಿಲ್ಲ. ಅವರಿಗೆ ಬೇಕಾದ್ದು ನಾವು ಕೊಡ್ತೇವಲ್ಲ, ಓಟೊಂದು ಕೊಟ್ಟರೆ ಆಯಿತು. ಮತ್ತು ಬೇರೆ ಜನರ ಜೀವನದ ಬಗ್ಗೆ, ಬದುಕಿನ ಬಗ್ಗೆ ಯೋಚನೆ ಇಲ್ಲ. ಇಲ್ಲಿ ಬೇಕಾದ್ರೆ ಬೇರೆ ಬೇರೆ ಜಾತಿ ಧರ್ಮಗಳ ಹೆಸರು ಸಂಗಮಗಳನ್ನು ಮಾಡ್ತಾ ಇರ್ತಾರೆ.
ಇಲ್ಲಿ ಜಾತಿ ಧರ್ಮಗಳ ವ್ಯಕ್ತಿಗಳು ಸತ್ರ ಕೇಳೋರಿಲ್ಲ. ಒಂದು ವೇಳೆ ಸುಮಂತನ ಕೇಸ್ ಆಗಲಿ, ಶ್ರೀಧರ ಮುಗಿನ ಕೇಸ್ ಆಗಲಿ, ಅದು ಭಿನ್ನ ಧರ್ಮೀಯರು, ಇನ್ನೊಂದು ಧರ್ಮದವರು, ಈ ಧರ್ಮ ಆ ಧರ್ಮ ಬೇರೆ ಬೇರೆ ಧರ್ಮದವರು ಕೊಲೆಗಳಾಗಿದ್ದರೆ ಎಂಥ ಗಲಾಟೆ ಆಗ್ತಿತ್ತು, ಇಲ್ಲಿ ರಂಪಾಟ ಆಗ್ತಿತ್ತು. ಮುಸಲ್ಮಾನರು ಹಿಂದೂಗಳನ್ನು ಕೊಂದಿರೋದಾದರೆ BJPಯವರಿಗೆ ಮತ್ತೆ ಪುರ್ಸೊತ್ತೇ ಇಲ್ಲ. ಅವರಿಗೆ ರಾಜಕೀಯಕ್ಕೆ ಬೇಕು, ಮಾತ್ರ ಹಿಂದೂಗಳು ಬೇಕು. ಹಿಂದೂಗಳ ಸಾವು ಅವರಿಗೆ ಬಿದ್ದು ಹೋಗಲಿಲ್ಲ. ದಲಿತರ ಮನೆಯಲ್ಲಿ ಊಟ ಮಾಡ್ತಾರೆ ಶಾಸಕರು ಹೋಗಿ, ದಲಿತರ ಮನೆಯಲ್ಲಿ ಕೊಲೆ ಆದರೆ ಅವ್ರಿಗೆ ಬಿದ್ದು ಹೋಗಲಿಲ್ಲ. ಅವಾಗ ಅವರು ಹಿಂದೂ ರಕ್ಷಣೆ ಹೋಗುದಿಲ್ಲ, ದಲಿತರೆಲ್ಲ ಹಿಂದೂಗಳು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವರಿಗೆ ರಾಜಕೀಯವಾಗಿ ಲಾಭ ಇದ್ದರೆ ಮಾತ್ರ ಕೊಲೆಗಾರರ ಪತ್ತೆ ಆಗ್ತದೆ, ಇಲ್ಲದ್ರೆ ಪತ್ತೆ ಮಾಡೋದಿಲ್ಲ ಅಂತ ಹೇಳುವಂಥದ್ದು ಇಲ್ಲಿ ಇರುವಂಥ ಈ ವಾಸ್ತವ ಅಂಶಗಳು ನಮಗೆ ಸಾಬೀತುಗೊಳಿಸ್ತಾ ಇದೆ. ಈಶ್ವರಿ ಶಂಕರ್, ದಲಿತ ಹಕ್ಕುಗಳ ಸಮಿತಿಯ ರಾಜ್ಯ ಸಮಿತಿ ಸದಸ್ಯೆ. ತಮಗೆ ಗೊತ್ತಿರುವ ಹಾಗೆ ಶ್ರೀಧರ್ ಮುಗೇರ ಕೊಲೆ ಪ್ರಕರಣ ಮತ್ತು ನಮ್ಮ ಸುಮಂತ್ ಪ್ರತಿಭಾನ್ವಿತ ವಿದ್ಯಾರ್ಥಿ, ಈ ದೇಶದ ಭವಿಷ್ಯ ಆಗಿದ್ದ ಹುಡುಗನ ಏನು ಅಸಹಜ ಸಾವಿದೆಯಾ, ಇದಕ್ಕೆ ಸಂಬಂಧಪಟ್ಟು ನ್ಯಾಯ ದೊರಕಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವು ಇವತ್ತು ಪ್ರತಿಭಟನೆ ಕೊಡಿದೆ. ಮುಂದಿನ ದಿನಗಳಲ್ಲಿ ಕೂಡ ಇದನ್ನು ನ್ಯಾಯ ಸಿಗದೆ ದೊಡ್ಡ ಮಟ್ಟದಲ್ಲಿ ಕೊಂಡು ಹೋಗುವಂತಹ ಒಂದು ನಿರ್ಣಯವನ್ನು ಕೂಡ ತಗೊಂಡಿದ್ದೇವೆ. ತಮಗೆ ಗೊತ್ತಿದೆ, ಎಲ್ಲ ಈ ಬೆಳ್ತಂಗಡಿ ನಡೆಯಲುವಂಥ ಎಲ್ಲ ಸಾವುಗಳಾಗ್ತವೆ, ಆದರೆ ಎಲ್ಲ ಸಾವುಗಳು ಅಸಹಜ ಸಾವುಗಳು. ಅದು ಧರ್ಮಸ್ಥಳ ಪ್ರಕರಣ ಇರ್ಬೋದು, ಅಥವಾ ಈಗ ಸುಮಂತ್ ಪ್ರಕರಣ ಇರ್ಬೋದು, ಅಥವಾ ಇದು ಇವರು ಶ್ರೀಧರ್ ಅವರ ಕೊಲೆ ಪ್ರಕರಣ ಏನಿದೆ, ಇದೆಲ್ಲವೂ ಅಸಹಜ. ಆದರೆ ಸಹಜ ಯಾವುದು? ಈಗ ಕೊಲೆಗಾರರೇ ಇಲ್ಲ, ಅಲ್ಲಿ ಒಂದು ಹೆಣ ಸಿಕ್ಕಿದೆ ಅಂತ ಹೇಳಿದ ಮೇಲೆ ಆ ಕೊಂದವರು ಯಾರು? ಈಗ ನಮ್ಮ ಇಲಾಖೆ ಇಷ್ಟು ಈಗಾಗಲೇ ಈಗಾಗಲೇ ನಮ್ಗೆ ಗೊತ್ತುಂಟು, ಕರ್ನಾಟಕ ಪೊಲೀಸ್ ಅಂತ ಹೇಳಿದರೆ ಎಂಥ ಪ್ರಕರಣ, ಎಂಥ ಕ್ರಿಮಿನಲ್ಗಳನ್ನು ಕೂಡ ಹಿಡಿತಾರೆ ಅಥವಾ ಬಗ್ಗು ಬಡಿತಾರೆ ಅನ್ನುವಂಥದ್ದು. ಹಾಗಾದರೆ ಈ ಒಂದು ಸಣ್ಣ ವಿಚಾರಕ್ಕಾಗಿ ನಮ್ಮ ಪೊಲೀಸ್ ಇಲಾಖೆಗೆ ಆ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇಲ್ವಾ? ಅಥವಾ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಕೊಲೆಗಟ್ಟುಗರು ನಾವು ಈ ಮಾತುಗಳನ್ನು ಕೇಳ್ತಿದ್ರೆ ಅವರು ಕೂಡ ಆಲಿಸ್ಕೊಳ್ಬೇಕು. ಅವರ ತಾಯಿ ಅವರಿಗೆ ಈ ಭೂಮಿಗೆ ತರಬೇಕಾದ್ರೆ 9 ತಿಂಗಳು ಅದೆಷ್ಟೋ ಕಷ್ಟಗಳನ್ನು ನುಂಗಿ ತನ್ನ ಜೀವನ ಅಡವಿಟ್ಟು ಇನ್ನೊಂದು ಜೀವಕ್ಕೆ ನಾವು ಈ ಭೂಮಿಗೆ ತರುವಂಥದ್ದು. ಆ ತಾಯಿ ಆ ಒಂದು ಮಗು ತನ್ನ ಜೀವನಕ್ಕೆ ಆಧಾರ ಆಗುವ ಸಂದರ್ಭದಲ್ಲಿ ಆ ಮಗುವನ್ನು ಕಳ್ಕೊಳ್ತಾರೆ ಅಂತ ಹೇಳಿದ್ರೆ ಅಂತಹ ನೋವು ಯಾವ ನಮ್ಮ ಏನು ವಿರೋಧಿಗಳಿಗೂ ಬೇಡ, ಯಾವ ತಾಯಿ ಕೂಡ ಅಂಥ ಪರಿಸ್ಥಿತಿಗಳು ಬರಬಾರ್ದು. ಯಾಕಂತ ಹೇಳಿದ್ರೆ ಆ ಒಂದು ಮಗು ಈಗ ಸುಮಂತ್ರ ವಿಚಾರ ತಗೊಂಡು ಪ್ರತಿಭಾನ್ವಿತ ಮಗು, ಈ ದೇಶದ ಭವಿಷ್ಯದ ವಿಜ್ಞಾನಿಯಾಗೋ ಕನಸು ಕಂಡವನು. ಅವನಿಂದಾಗಿ ಈ ದೇಶಕ್ಕೆ ಎಷ್ಟೋ ಒಳ್ಳೆಯ ಕೆಲಸಗಳು ಆಗ್ಲಿಕ್ಕಿತ್ತು. ಅದೆಲ್ಲ ಕೆಲಸವನ್ನು ಒಂದೇ ದಿವಸ, ಅದು ಕೂಡ ನೋಡಿ, ದೇವಸ್ಥಾನಕ್ಕೆ ಹೋಗ್ತಿರುವಂತಹ ಮಗು ಈ ಮುಂಜಾನೆ ಹೊತ್ತಲ್ಲಿ ಆ ಮಗುವನ್ನು ಕೊಲೆ ಮಾಡಿದ್ದಾರೆ ಅಂತ ಹೇಳಿದರೆ, ಇವತ್ತು ನಾವು ದೇವರ ಮೇಲೆ ನಂಬಿಕೆ ಇಡುವವರು ಇಡಬಹುದಾ? ಅಥವಾ ಆ ಒಂದು ಕಾರಣವೇ ಅವನ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ಕಾರಣವೇ ಅವನ ಮರಣಕ್ಕೆ ಒಂದು ನಾಂದಿ ಆಯ್ತಾ ಅನ್ನುವಂಥ ನಾವಿಲ್ಲಿ ಪ್ರಶ್ನೆ ಮಾಡಬೇಕಂತ. ಯಾಕಂತ ಹೇಳಿದ್ರೆ ಕೊಲೆಗಟ್ಟುಗರು ಯಾರೇ ಆಗಿರಲಿ, ಎಷ್ಟೇ ಬಲಿಷ್ಠರಾಗಲಿ, ಈಗ ನಾವೊಂದು ಕೊಲೆ ಮಾಡಿದವರು ಕೂಡ ಖಂಡಿತವಾಗಿ ನನ್ನ ಒಂದು ಸಂಶಯ ಏನಂತ ಹೇಳಿದ್ರೆ ಡ್ರಗ್ಸ್ ಎಡಿಕ್ಟ್ಗಳೇ ಆಗಿರಬೇಕು. ಯಾಕಂತ ಹೇಳಿದ್ರೆ ಎಲ್ಲ ಮರಣಗಳು ಇನ್ನು ಅಲ್ಲಿ ನಡೆದಿರುವಂಥ ಕಳೆಯಲ್ಲಿ ನಡೆದಿರೋ 4 ಮರಣಗಳು ಕೂಡ ಒಂದೇ ರೀತಿಯ ಅದು ಏನು ಇದು ಚಹರೆಯನ್ನು ಬಿಟ್ಟು ಹೋಗ್ತಾರಂತೆ, ರಕ್ತ ಕಲೆ ಬಿಟ್ಟು ಹೆಣ ಕೆರೆಯಲ್ಲೇ ಸಿಗುದಂತಾದರೆ ಇದರ ಹಿಂದಿರುವಂಥ ಸತ್ಯತೆಗಳು ಏನು ಅನ್ನುವಂಥದ್ದು ಈ ಪೊಲೀಸ್ ಇಲಾಖೆ ನಮಗೆ ಗೊತ್ತು ಮಾಡಬೇಕು. ಮಾತ್ರ ಅಲ್ಲ, ಸರ್ಕಾರ ಏನು ಗೃಹ ಸಚಿವರೇನಿದ್ದಾರೆ ಮುತುವರ್ಜಿ ತಗೊಂಡು ಈ ಒಂದು ಪ್ರಕರಣವನ್ನು ಅಂತ್ಯಗೊಳಿಸಬೇಕು. ಇಲ್ಲ ಅಂತ ಹೇಳಿದರೆ ಮುಂದಿನ ಉಗ್ರವಾದ ಪ್ರತಿಭಟನೆ ನಾವು ಎಲ್ಲ ಜನಸಾಮಾನ್ಯರು ಮಾಡಬೇಕಂತ ಪರಿಸ್ಥಿತಿಗೆ ಕೊಂಡೋಗಬೇಡಿ. ನಿಮಗೆ ಈಗಾಗಲೇ ಬೇರೆ ಬೇರೆ ಸಮಸ್ಯೆಗಳು ನಿಮ್ಮ ಮುಂದೆ ಇದೆ, ಅದರ ಜೊತೆಗೆ ಇದನ್ನು ಸೇರಿಸಬೇಡಿ. ಯಾಕಂತ ಹೇಳಿದರೆ ನಾವು ನೊಂದಿದ್ದೇವೆ. ಈಗ ಸೌಜನ್ಯ ಪ್ರಕರಣಗಳು ಎಲ್ಲ ತಾಯಿಯರು ನೊಂದಿದ್ದಾರೆ. ಈ ಪ್ರಕರಣದಲ್ಲಿ ಕೂಡ ನಮ್ಮನ್ನು ಇನ್ನಷ್ಟು ಕಣ್ಣೀರನ್ನು ಇಡುವ ಮಾಡಬೇಡಿ, ನ್ಯಾಯ ಒದಗಿಸಿಕೊಡಿ. ಆ ಮಗುವಿನ ನ್ಯಾಯ ಈ ತಾಲೂಕಿನ ಎಲ್ಲ ಒಂದು ಏನು ಪ್ರಕರಣಗಳು ಅಂತ್ಯ ಆಗಬೇಕು. ಅದರ ಜೊತೆಗೆ ಆ ಮಗುವಿನ ತಾಯಿಗೇನು ಈಗ ಬೇರೆ ಬೇರೆ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ, ಸತ್ಯಾಂಶಗಳು ಎಲ್ಲಿ ಕೂಡ ಗೊತ್ತಿಲ್ಲ. ಆ ತಾಯಿಗೆ ಒಂದು ಮನಃಶಾಂತಿ ಸಿಗಬೇಕಾದ್ರೆ, ಆ ಕುಟುಂಬಸ್ಥರಿಗೆ ನ್ಯಾಯ ಸಿಗಬೇಕಾದ್ರೆ ಈ ಪ್ರಕರಣದ ಆರೋಪಿಗಳ ಪತ್ತೆ ಖಂಡಿತವಾಗಿ ಆಗಬೇಕು ಅನ್ನೋದು ನನ್ನ ಅನಿಸಿಕೆ.